ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆದು ವಿ ವ್ಲಾಗ್. ಇವಾಗ ನಾವು ಬಂದಿದ್ದೀವಿ ಬರ್ಡೇಗೆ. ನನ್ನ ಫ್ರೆಂಡ್ ಅವ್ರ ಮಗುದು ಬರ್ಡೇ ಇತ್ತು, ಸೊ ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ. ನಮ್ಮ ಗೊಂಬೆ ಬಂದ ತಕ್ಷಣವೇ ಟ್ಯಾಟು ಹಾಕ್ಸ್ಕೋಬೇಕು ಅಂತ ಕಲರ್ ಪ್ರಿಂಟ್ ಹಾಕ್ಸ್ಕೋತಾ ಇದ್ಲು. ಸೊ ಅವಳನ್ನ ನೋಡಿ ನನ್ನ ಮಗ ಕೂಡ ಹಾಕ್ಸ್ಕೋಬೇಕು ಅಂತ ನಿಂತಿದ್ದ. ಅವನಿಗೆ ಸ್ಪೈಡರ್ ಮ್ಯಾನ್ ಬೇಕಂತೆ, ಸೊ ಕೇಳಿ ಹಾಕ್ಸ್ಕೋತೀನಿ ಅಂತ ನಿಂತ್ಕೊಂಡಿದ್ದಾನೆ. ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದ್ದಾನೆ, ನನಗೆ ಅದಾಕಿ ಇದಾಕಿ ಅಂತ. ನಮ್ಮ ಗೊಂಬೆ ಅಂತೂ ಸೈಲೆಂಟಾಗಿ ಅವಳಿಗೆ ಇಷ್ಟ ಬಂದಿದ್ದು ಹಾಕ್ಸ್ಕೊತಾವಳೆ. ಅವಳು ಮಿಕ್ಕಿ ಮೌಸ್ ಹಾಕ್ಸ್ಕೊತಾ ಇದ್ಲು. ಸೊ ಪಕ್ಕದಲ್ಲಿ ಪಾಪ್ಕಾರ್ನು, ಚಾಕ್ಲೇಟು, ಫ್ರೂಟ್ಸ್ದು ಚಾಕ್ಲೇಟ್ ಮಾಡ್ತಿದ್ರು. ನಾನು ಅಲ್ಲಿ ಇಸ್ಕೊಂಡು ತಿಂತಾ ಇದ್ದೆ. ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ವೆರೈಟಿ ಫುಡ್ಸ್ ಎಲ್ಲ ಇತ್ತು. ಮಕ್ಕಳು ಯಾವುದು ತಿಂದಿರ ಅವ್ರಿಗೆ ಟ್ಯಾಟೋ ಹಾಕ್ಸ್ಕೊಳ್ಳೋದ್ರಲ್ಲಿ ಚಿಂತೆ. ಯಾಕಂದರೆ ಅವ್ರಿಗೆ ರಿಯಲ್ ಟ್ಯಾಟೋ ಅಂತೂ ಹಾಕ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಕಲರ್ದಾದರೂ ಹಾಕ್ಸೋಣ ಅಂತ ನಾನು ಗೊಂಬೆಗೆ ಹಾಕ್ಸ್ತಾ ಇದ್ದೆ. ನಮ್ಮ ಗುಂಡಣ್ಣ ನಾನು ಅಂತಲೂ ನಿಂತೇ ಇದ್ದ. ತುಂಬ ಚೆನ್ನಾಗಿ ಬರ್ತಿತ್ತೆ ನೋಡಿ. ನಮ್ಮ ಗುಂಡಣ್ಣ ಕೂಡ ಹಾಕ್ಸ್ಕೊತಾ ಇದ್ದಾನೆ. ಅವನಿಗೆ ಈ ಥರ ಹಾಕ್ತಿದ್ದಾರೆ ಸ್ಪೈಡರ್ ಮ್ಯಾನ್ದು. ಅವನಿಗೆ ಫುಲ್ಲು ಖುಷಿ. ಅವನ ಮುಖದಲ್ಲಿ ನೋಡಿ ಆ ನಗು. ನಾವು ರಿಲೇಷನ್ ಬಂದಿದ್ವಿ. ನಮ್ಮ ಭಾಗ್ಯ ಆಂಟಿ, ನಮ್ಮ ಅತ್ತೆ, ನಮ್ಮ ಭರತ, ನಾನು, ನಮ್ಮ ಪ್ರೇಕ್ಷಾ ಮಕ್ಕಳು ಎಲ್ಲ ಕರ್ಕೊಬಂದೆ. ಇಲ್ಲಂತೂ ಸಿಕ್ಕಾಬಟ್ಟೆ ಸೌಂಡು. ಆರ್ಕೆಸ್ಟ್ರಾ ಜೋರಾಗೆ ನಡ್ತಿದೆ. ಬರ್ಡೇ ಹಾಲಿದು ನೋಡಿ. ಇನ್ನು ಬರ್ಡೇ ಬಾಯ್ ರೆಡಿ ಆಗ್ತಾ ಇದ್ದಾನೆ. ಇಲ್ಲಂತೂ ಸಿಕ್ಕಾಬಟ್ಟೆ ಗೇಮ್ಸ್ ಎಲ್ಲ ಆಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು. ನನ್ನ ಮಕ್ಳಿಗೂ ಕೂಡ ಆಡಿಸೋಣ ಅಂತ ನಾನು ಮೊದಲು ಇಲ್ಲೆಲ್ಲ ಮುಗಿಸ್ಕೊಳ್ಳೋಣ. ಅವ್ರ ಟ್ಯಾಟೂಸು ಮತ್ತು ಡ್ರಾಯಿಂಗ್ ಬಿಡಿಸ್ತಾರೆ. ಅವ್ರು ಹೇಗಿದ್ದಾರೆ ಹಾಗೆ ಬಿಡಿಸ್ತಾರೆ. ಸೊ ನೋಡಿ, ಆರ್ಟಿಸ್ಟು ಇಲ್ಲಿ ಮಕ್ಕಳಿಗೆ ಗೇಮ್ ಆಡಿಸ್ತಾ ಇದ್ದಾರೆ, ಹಾಡು ಆಡ್ತಾ ಇರ್ತಾರೆ. ಅವ್ರು ಡ್ಯಾನ್ಸ್ ಆಡಬೇಕು. ಅವರು ಹಾಡು ಸ್ಟಾಪ್ ಆಗಿದ ತಕ್ಷಣ ಅವ್ರು ಸೈಲೆಂಟಾಗಿ ಸ್ಟ್ಯಾಚ್ಯೂ ಆಗಿಬಿಡಬೇಕು. ನಮ್ಮ ಗೊಂಬೆ ಅಂತ ಸಖತ್ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ದೆ. ನನ್ನ ಗುಂಡಣ್ಣ ಎದ್ದಿಲ್ಲ. ನಾನು ಅವ್ರ ಮಾಮನ ಜೊತೆ ಓಡಾಡ್ತಿದ್ದ. ಜೊತೆಗೆ ಕಪಲ್ಸು ಕೂಡ ಮಾಡಿದ್ರು. ಬಂದನ್ನೇ ಹೆಚ್ಚು ಇಬ್ಬರು ತಳ್ಳಾಡ್ಕೊಂಡಿದ್ದು. ಬೀಳ್ಸಿದ್ರೆ ಔಟು. ಸೊ ಅವ್ರು ಯಾವ ಥರ ಆದರೂ ಹಿಡಿಬೋದು, ಬಟ್ ಎರಡು ಕೈಯೂ ಹಿಡ್ಕೊಂಡಿರಬೇಕು ಗಂಡ ಹೆಂಡ್ತಿದು ಆ ಥರ. ನಮ್ಮ ಗೊಂಬೆದು ಇಲ್ಲಿ ಆಲ್ರೆಡಿ ಹಾಕ್ತಿದ್ದಾರೆ, ಡ್ರಾಯಿಂಗ್ ಬಿಡಿಸ್ತಿದ್ದಾರೆ. ಅವಳು ಹೇಗಿದ್ದಾಳೋ ಹಾಗೆ ಬಿಡಿಸ್ತೀನಿ ಅಂತ ಹೇಳಿದ್ರು. ನಾನು ನೋಡೋಣ ಅಂತ ನಮ್ಮ ಗೊಂಬೆದು ಮಾಡಿಸ್ತಾ ಇದ್ದೆ. ಫಸ್ಟು ದುವಿಗೆ ಮಾಡಿದ್ರು. ನಮ್ಮ ಗುಂಡಣ್ಣ ಅಂತೂ ಎಷ್ಟು ಕ್ಯೂಟಾಗಿ ಕಾಣ್ತಾನೆ ಗೊತ್ತಾ ಈ ಡ್ರಾಯಿಂಗಲ್ಲಿ. ನನಗಂತೂ ಸಖತ್ ಇಷ್ಟ ಆಯಿತು ನಮ್ಮ ಗುಂಡಣ್ಣಂದು. ಎಷ್ಟು ಚೆನ್ನಾಗಿ ಅವ್ರು ನೋಡ್ತಾನೆ. ಅವನಂತೂ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅವ್ರನ್ನ ಶೇಕ್ ಮಾಡಿ. ಬಟ್ ಅವರಂತೂ ಸಖತ್ತಾಗಿ ಬಿಡಿಸ್ತಾಯಿದ್ರು. ಎಷ್ಟು ಮಕ್ಕಳು ಕ್ಯೂಗೆ ನಿಂತ್ಕೊಂಡು ಬಿಡಿಸ್ಕೋತಾ ಇದ್ದಾರೆ ಅಂದರೆ, ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ಮಕ್ಕಳಿಗೆಲ್ಲ. ಆದರೆ ಅವ್ರು ಯಾರೂ ಹೋಗ್ತಾ ಇಲ್ಲ. ಎಲ್ಲ ಮಕ್ಕಳು ಇಲ್ಲೇ ಚಾಕ್ಲೇಟ್ಸು, ಪಾಪ್ಕಾರ್ನು ಅಂದ್ಕೊಂಡು ತಿನ್ಕೊಂಡು ಈ ಕಡೆನೇ ಇದ್ದಾರೆ. ಯಾರೂ ಅಷ್ಟು ಆಟಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಇನ್ನೂ ಚೆನ್ನಾಗಿ ಬಿಡಿಸ್ಕೊಂಡು ಕೊಡಿ, ನನಗೆ ಬೇಕಾದ್ರೆ ನಾನು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂದರೆ, ಇಲ್ಲ ನೋ ಪ್ರಾಬ್ಲಮ್, ನಾನು ಚೆನ್ನಾಗೇ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ನಮ್ಮ ಗೊಂಬೆ ಅಂತೂ ಬೇಜಾರಾಗಿದ್ದಾಳೆ. ಯಾಕಂದರೆ ಫಸ್ಟ್ ನನ್ನ ಬಿಡಿಸ್ಕೋಬೇಕು ಅಂತ ಅವಳಂತಿದ್ಲು. ಬಟ್ ನಮ್ಮ ಗುಂಡಣ್ಣ ಮಧ್ಯದಲ್ಲಿ ನುಗ್ಬಿಟ್ಟ. ಅದರಿಂದ ಅವಳಿಗೆ ಬೇಜಾರಾಯಿತು. ಅಂತೂ ಇಂತೂ ನಮ್ಮ ಗುಂಡಣ್ಣ ನೋಡಿ ಎಷ್ಟು ನೀಟಾಗಿ, ಎಷ್ಟು ಕ್ಯೂಟಾಗಿ ಗುಂಡು ಕಾಣ್ತಿದ್ದಾನೆ. ಅವ್ನು ಹೆಂಗಿದಾನೋ ಹಾಗೆ ಕಾಣ್ತಿದ್ದಾನೆ ಇದರಲ್ಲಂತೂ. ನಾನು ಇದನ್ನು ಫ್ರೇಮಾಗಿ ಸಿಕ್ಕೋಣ ಅಂತ. ಅವನಂತೂ ಸ್ಮೈಲ್ ನೋಡಿ. ಅವ್ರು ಈ ಥರ ಇರು ಆ ಥರ ಇರು ಅಂತ ಹೇಳ್ಕೊಡ್ದೆ. ಅವ್ನು ಕೇಳ್ತಾನೇ ಇಲ್ಲ. ಅವನೇ ಡಿಫ್ರೆಂಟಾಗಿದ್ದ. ಗೊಂಬೆ ಬೇಜಾರು ಮಾಡ್ಕೊಂಡು ನಿಂತಿದ್ದಾಳೆ. ಅಲ್ಲಿ ನೋಡಿದ್ರೆ ನಮ್ಮ ಪ್ರೇಕ್ಷಾ ಕಲರ್ಫುಲ್ಲಾಗಿ ಟ್ಯಾಟು ಹಾಕ್ಸ್ಕೊತಿದ್ದಾಳೆ. ಬಟರ್ಫ್ಲೈ ಹಾಕ್ಸ್ಕೊತಾ ಇದ್ಲು. ಇನ್ನು ನೋಡಿ ಐಸ್ಗೆಲ್ಲ ಬ್ಲ್ಯಾಕ್ ಕಲರ್ ಫಿಲ್ ಮಾಡಬೇಕಾದ್ರೆ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಶೀಟು. ನನ್ನ ಗೊಂಬೆನ ಇವಾಗ ಮುದ್ದು ಮಾಡಿ ನೈಸ್ ಮಾಡಲ, ಸಮಾಧಾನ ಮಾಡಲ, ಅಥವಾ ನಮ್ಮ ಗುಂಡಣ್ಣಂದು ಫಿಲ್ ಆಗೋ ತನಕ ವೆಯ್ಟ್ ಮಾಡಲ, ನನಗೊಂದು ಅರ್ಥ ಆಗ್ತಿಲ್ಲ. ಅವಳ ಮುಖ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದು ಫುಲ್ ಆಗಲಿ ಅಂತ ನಾನು ಕೂಡ ಆ ಕಡೆ ಎಲ್ಲ ಬರ್ಡೇದು ಡೆಕೋರೇಷನ್ ನಡೀತಾ ಇತ್ತು, ಅದನ್ನ ನೋಡ್ತಾ ಇದ್ದೆ ನಾನು. ಫೈನಲಿ ನೋಡಿ ಈ ಥರ ಕಾಣ್ತಾ ಇದ್ದಾನೆ ನಮ್ಮ ಗುಂಡಣ್ಣ ಇದರಲ್ಲಿ. ಇದನ್ನಂತೂ ಖಂಡಿತ ಫ್ರೇಮಾಗಿ ಇಡಬೇಕು, ಅಷ್ಟು ಚೆನ್ನಾಗಿ ಬಿಡಿಸ್ಕೊಡ್ತಿದ್ದಾರೆ ಅವರಂತೂ. ದುವಿತ್ ಅಂತ ಲಾಸ್ಟ್ಗೂ ಬರ್ದು ಅದಕ್ಕೆ ಶೀಟ್ ಹಾಕಿ ಕೊಟ್ಟರು. ಅವನು ಫುಲ್ ಖುಷಿಯಿಂದ ಈಸ್ಕೊಂಡ. ಈಗ ನಮ್ಮ ಗೊಂಬೆ ಕೂತ್ಕೊಂಡ್ಳು. ಅವಳು ಸರ್ದಿ. ಅವಳು ವೆಯ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಫಸ್ಟ್ ನಂದು ನೀಟಾಗಿ ಮಾಡಿರಿ, ನಂದು ನೀಟಾಗಿ ಮಾಡಿ ಅಂತ ಅವಳು ಕೇಳ್ತಾ ಇದ್ಲು. ಅವ್ರು ಇಲ್ಲ ಪುಟ ಮಾಡಿಕೊಡ್ತೀನಿ ಅಂತಿದ್ರು. ನಮ್ಮ ಗುಂಡಣ್ಣ ಈಸ್ಕೊಂಡಿದ್ದ ತಕ್ಷಣ ನೋಡಿ ಅವನ ಮುಖದಲ್ಲಿ ಆ ಖುಷಿ. ಅವ್ರ ಮಾಮಂಗೆ ತೋರಿಸ್ತಾ ಇದ್ದಾನೆ, ನೋಡಿ ಮಮ್ಮ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ಅಂತ. ನಮ್ಮ ಗೊಂಬೆ ಅಂತೂ ಸ್ಟ್ಯಾಚು ಥರ ಕುಂತ್ಬಿಟ್ಲು. ಸೇಮ್ ಅವಳು ಹೆಂಗಿದ್ದಾಳೋ ಹಂಗೆ ಬಂತು ಕೂಡ ನಮ್ಮ ಗೊಂಬೆದು ಕೂಡ. ಸಖತ್ ಇಷ್ಟ ಆಯಿತು. ಈ ಥರ ಆರ್ಟಿಸ್ಟ್ಗಳಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಮ್ಮ ಮಕ್ಕಳದು ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ನೋಡಬೇಕು ಅಂತ ಆಸೆ ಪಡ್ತೀವಿ. ಬರ್ಡೇ ಬರಲ್ಲ ಅಂತಿದ್ದಿದ್ದು ಮಕ್ಕಳನ್ನ ನಾನು ಫೋರ್ಸ್ ಮಾಡಿ ಕರ್ಕೊಬಂದೆ. ಅವ್ರು ಬಂದಿದ್ದಕ್ಕೂ ತುಂಬಾ ಖುಷಿಪಟ್ಟರು. ಎಲ್ಲ ಗೇಮ್ಸಲ್ಲೂ ಅಟೆಂಡ್ ಆಗಿ ಆಟ ಆಡಿದ್ರು. ಮತ್ತು ಇವೆಲ್ಲ ಈ ಥರ ಎಲ್ಲ ಆಟ ಆಡಿ ಎಂಜಾಯ್ ಮಾಡ್ತಿದ್ರು. ಮತ್ತು ಈ ಡ್ರಾಯಿಂಗಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಮ್ಮ ಗೊಂಬೆನ ನಾನು ಮಾತಾಡಿಸ್ತಾ ಇದ್ರೂ ಅವಳು ಶೇಕೆ ಮಾಡ್ತಿಲ್ಲ. ನೀಟಾಗಿ ಬರಬೇಕು ನಂದು ದುವಿಗಿಂತ ಅಂತ
ಆರಾಮಾಗಿ ಗೊಂಬೆ ಥರ ಕುತ್ಕೊಬಿಟ್ಟಿದ್ಲು. ಪಾಪ ನೋಡಿ ಇಲ್ಲಿ ಎಷ್ಟು ಮಕ್ಕಳು ವೆಯ್ಟ್ ಮಾಡ್ತಿದ್ದಾವೆ. ಆ ಮಕ್ಕಳನ್ನೆಲ್ಲ ನೋಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಹೊತ್ತು ಪೇಷನ್ಸಿಂದ ವೆಯ್ಟ್ ಮಾಡಿ ಡ್ರಾಯಿಂಗ್ ಮಾಡಿಸ್ಕೊಂಡು ಹೋಗಬೇಕು ಅಂತ ನಿಂತಿದ್ದಾವೆ. ಅವಕ್ಕೆ ಎಷ್ಟು ಕಾಲು ಬರ್ತಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಗೊಂಬೆ ಚುಟ್ಕಿ ಥರ ಕಾಣ್ತೀನಾ ಮಮ್ಮಿ ಅಂತ ಕೇಳ್ತಾ ಇದ್ಲು. ಸೇಮ್ ಹಾಗೆ ಕಾಣ್ತೀಯ ಚಿನಿ ಅಂತ ಹೇಳಿದೆ. ನೋಡಿ ಲಾಸ್ಟ್ಗೂ ಗೊಂಬೆ ಎಷ್ಟು ಚೆನ್ನಾಗಿ ಬಂದಳು ಚುಟ್ಕಿ ಥರ. ಅವರಿಗೊಂದು ಥ್ಯಾಂಕ್ಸ್ ಅಪ್ಪ, ಎಷ್ಟು ಕ್ಯೂಟಾಗಿ ಗೊಂಬೆನ ರೆಡಿ ಮಾಡಿದ್ರು. ಆಲ್ರೆಡಿ ಬರ್ಡೇ ಸ್ಟಾರ್ಟ್ ಆಯಿತು ನೋಡಿ. ನಾನು ಸೈಡಲ್ಲಿರೋದ್ರಿಂದ ನೀಟಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನನಗಂತೂ ಅಲ್ಲಿ ಬರ್ಡೇ ಕಡೆ ನೋಡಲಾ ಅಥವಾ ನಮ್ಮ ಗೊಂಬೆ ನೋಡಲಾ, ಫೈನಲಿ ಗೊಂಬೆದಾಯಿತು ನೋಡಿ. ಮುಗಿತು ನಮ್ಮ ಗೊಂಬೆ. ಯಾಕೆ ಊಟ ಕಂತಿದ್ದಾರೆ ನೀವೇ ಮೆಸೇಜ್ ಮಾಡಿ. ಲಾಸ್ಟ್ಗೆ ಊಟಕ್ಕೆ ಬಂದ್ವಿ ನಾವು. ಮೇನ್ ಏನೇ ಇರುತ್ತೆ ಇಲ್ವ, ನಾವು ಆನ್ ಟೈಮ್ ಊಟಕ್ಕೆ ಹೋಗಬೇಕು. ಯಾಕಂದರೆ ಎಲ್ಲ ಖಾಲಿ ಆಗಿಬಿಡುತ್ತಲ್ವ. ಸ್ಪೆಷಲ್ಲಾಗಿ ಏನೇನೋ ಮಾಡಿದರು, ತುಂಬಾ ಚೆನ್ನಾಗಿತ್ತು ನೋಡಿ. ಹುಣಸೆ ಹಣ್ಣಿನ ಥರ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಪನ್ನೀರ್ ಗ್ರೇವಿ ಅಂತೆ, ಅದು ಇದು ಎಲ್ಲ ಮಾಡಿದರು. ನಮ್ಮ ಗುಂಡಣ್ಣ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ನಾನು ಜಾಮೂನ್ ತಿಂತಾ ಇದ್ದೀನಿ, ರಸಗುಲ್ಲ